ಕಚೇರಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜೋರಾದ ಜಟಾಪಟಿ ನಡೆದಿದೆ. ಭವನ ಕಟ್ಟುವುದಕ್ಕೆ ಭೂಮಿ ರಿಜಿಸ್ಟರ್ಗೆ ಕಾಂಗ್ರೆಸ್ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರೈತರ ಭೂಮಿಯಲ್ಲಿ ಭವನ ಕಟ್ಟಲು ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಸದ್ಯ ಬಿಜೆಪಿ ಮಾಡ್ತಾ ಇದೆ. ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಬಿಜೆಪಿ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಮುಖಂಡರು ಹಾಗೂ ಪೊಲೀಸರ ನಡುವೆ ನೂಕಾಟ ತಳ್ಳಾಟ ನಡೆದು ಹೋಗಿದೆ. ತುಮಕೂರು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲೇ ಪ್ರತಿಭಟನೆಗೆ ಬಿಜೆಪಿಗರು ಸದ್ಯ ಕುಳಿತಿರುವಂತದ್ದು. ಹಾಗಾಗಿ ಎರಡು ಪಕ್ಷದವರಿಂದ ಅಧಿಕಾರಿಗಳ ಮೇಲೆ ಒತ್ತಡ ಹೆಚ್ಚಾಗಿದೆ. ಪಾಲಿಕೆ ಕಂದಾಯ ಅಧಿಕಾರಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಕಾರು ಬಿಟ್ಟು ನಡೆದುಕೊಂಡು ಹೋಗುತ್ತಾರೆ ಕಂದಾಯ ಅಧಿಕಾರಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಸದ್ಯ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ವಹಿಸಲಾಗಿದೆ. ಹಾಗಾದ್ರೆ ಏನಿದು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವಿನ ಜಟಾಪಟಿ ಅಂತ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಭವನವನ್ನ ನಿರ್ಮಾಣ ಮಾಡೋದಕ್ಕೆ ಕಾಂಗ್ರೆಸ್ನವರು ಮುಂದಾಗಿದ್ದಾರೆ ಅಂತ ಹೇಳಿ ಸದ್ಯ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ರೈತರ ಭೂಮಿಯಲ್ಲಿ ಭವನ ಕಟ್ಟುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಆರೋಪವನ್ನ ಸದ್ಯ ಬಿಜೆಪಿ ಮಾಡ್ತಾ ಇದ್ದು, ಹಾಗಾಗಿ ಬಿಜೆಪಿ ಮುಖಂಡರು ಜೊತೆಗೆ ಪೊಲೀಸರ ನಡುವೆ ನೂಕಾಟ ತಳ್ಳಾಟ ಕೂಡ ನಡೆದು ಹೋಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ತಳ್ಳಾಟ ನೂಕಾಟ ಗಲಾಟೆಯನ್ನ ಅಲ್ಲಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲೇ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿಯ ಕಾರ್ಯಕರ್ತರು ಮುಂದಾಗಿರುವಂಥದ್ದು. ಪಾಲಿಕೆ ಕಂದಾಯ ಅಧಿಕಾರಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಯಾಕೆ ರೈತರ ಭೂಮಿಯನ್ನ ಬಳಸಿಕೊಳ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಂಜನ ಹಿಂದೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ. ಇದಕ್ಕೆ ಕಾರಣ ಏನು? ಜೊತೆಗೆ ಅಲ್ಲಿ ಕಾಂಗ್ರೆಸ್ ಭವನವನ್ನ ನಿರ್ಮಾಣ ಮಾಡೋದಕ್ಕೆ ಕಾಂಗ್ರೆಸ್ ಹೊರಟಿದೆ ಅಂತ ಹೇಳಿ ಬಿಜೆಪಿ ಇಲ್ಲಿ ಆರೋಪವನ್ನ ಮಾಡ್ತಾ ಇದೆ. ಹಾಗಾದ್ರೆ ಬಿಜೆಪಿ ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಭೂಮಿಯ ಮಾಲೀಕರು ಏನ್ ಹೇಳ್ತಾರೆ ಅಂತ ಹೇಳಿ? ದಿವ್ಯದಾಸ್, ಏನು ಇವತ್ತು ತುಮಕೂರಿನ ಸಬ್ ರಿಜಿಸ್ಟರ್ ಕಚೇರಿ ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಒಂದು ರಣರಂಗಕ್ಕೆ ಒಂದು ಸಾಕ್ಷಿ ಆಯ್ತು ಅಂತಾನೆ ಹೇಳ್ಬೋದು. ಏನು ತುಮಕೂರಿನ ಮರಳೂರು ರಿಂಗ್ ರಸ್ತೆಯಲ್ಲಿರ್ತಕ್ಕಂಥ ಸರ್ವೆ ನಂಬರ್ 87/2 ಏನು 4 ಎಕರೆ ಜಮೀನು, ಇದು ಸತೀಶ್, ಮೂಲತಃ ಏನು ಸತೀಶ್ ಎಂಬುವರ ಜಮೀನು ಅಂತಕ್ಕಂಥದ್ದಾಗಿ ಈಗ ಮಾಲೀಕ ಒಂದು ಆರೋಪನ ಮಾಡ್ತಕ್ಕಂಥದ್ದು. ಈ ಭೂಮಿಯನ್ನ ಈ ಹಿಂದೆ ಮಹಾನಗರ ಪಾಲಿಕೆ ಒಂದು ಅಕ್ವಿಸಿಷನ್ ಮೂಲಕ ಒಂದು ಮಹಾನಗರ
ಪಾಲಿಕೆಗೆ ತೆಗೆದುಕೊಂಡಿತ್ತು ಅಂತಕ್ಕಂಥದ್ದಾಗಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ಒಂದು 2 ಎಕರೆ ಭೂಮಿಯನ್ನ ಹಿಂದೆ ಒಂದು ಏನು ಸರ್ಕಾರ ಒಂದು ಸಚಿವ ಸಂಪುಟ ಒಂದು ಸಭೆಯಲ್ಲಿ ಇದನ್ನ ಅಂಗೀಕರಿಸಿ ಒಂದು ಕಾಂಗ್ರೆಸ್ ಭವನಕ್ಕೆ ಒಂದು ಮಂಜೂರನ್ನ ಮಾಡಿ ಆದೇಶ ಮಾಡಿತ್ತು. ಈ ಭೂಮಿಯನ್ನ ಇವತ್ತು ಏನು ತುಮಕೂರು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಒಂದು ಕಾಂಗ್ರೆಸ್ ಒಂದು ಟ್ರಸ್ಟ್ಗೆ ಒಂದು ನೋಂದಣಿಯ ಒಂದು ಪ್ರಕ್ರಿಯೆ ಇವತ್ತಿತ್ತು. ಈ ಒಂದು ಪ್ರಕ್ರಿಯೆಯನ್ನ ವಿರೋಧಿಸಿ ಇವತ್ತು ಬಿಜೆಪಿ ಏನು ವಿರೋಧ ವ್ಯಕ್ತಪಡಿಸಿ ಇವತ್ತು ನೋಂದಣಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಒಂದು ಮುತ್ತಿಗೆ ಹಾಕಿ ಒಂದು ವಿರೋಧವನ್ನ ವ್ಯಕ್ತಪಡಿಸಿತು. ಈ ವೇಳೆ ಒಂದು ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಬಿಜೆಪಿ ಮುಖಂಡರ ನಡುವೆ ಒಂದಷ್ಟು ವಾಗ್ವಾದಕ್ಕೂ ಕೂಡ ಕಾರಣ ಆಯಿತು. ಇದೇ ನಡುವೆ ಒಂದು ಪೊಲೀಸರು ಏನು ಬಿಜೆಪಿಯ ಮುಖಂಡರು ಜಿಲ್ಲಾಧ್ಯಕ್ಷರಾದಂತ ರವಿಕುಮಾರ್ ಹೆಬ್ಬಾಕ ಅವರ ನೇತೃತ್ವದ ತಂಡ ಏನು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗಿ ನೋಂದಣಿ ಮಾಡದಂತೆ ಒಂದು ತಾಕೀತನ್ನ ಮಾಡಿ ಕುಳಿತುಕೊಂಡ್ರು. ಈ ಒಂದು ಪಟ್ಟು ಹಿಡಿದು ಕುಳಿತುಕೊಂಡ್ರು. ಈ ಒಂದು ಏನು ಆದೇಶದ ಏನು ಭೂಮಿಯ ಮೇಲೆ ಒಂದು ನ್ಯಾಯಾಲಯದಲ್ಲಿ ಒಂದು ಕೋರ್ಟ್ ನಲ್ಲಿ ದಾವೆ ಇದೆ. ಹೀಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ನೋಂದಣಿ ಮಾಡಬಾರದು ಅಂತಕ್ಕಂಥದ್ದಾಗಿ ಅವರು ಒತ್ತಾಯವನ್ನ ಮಾಡ್ತಾ ಕುಳಿತರು. ಹೀಗಾಗಿ ಒಂದು ಪೊಲೀಸರು ಅವರನ್ನ ಒಂದು ಹೊರಗೆ ಕಳಿಸುವಂತ ಒಂದು ಪ್ರಯತ್ನದಲ್ಲಿ ಒಂದು ಪೊಲೀಸರು ಮತ್ತು ಬಿಜೆಪಿಯ ಒಂದು ಮುಖಂಡರ ನಡುವೆ ಒಂದಷ್ಟು ನೂಕಾಟ ತಳ್ಳಾಟ ಕೂಡ ನಡೀತು. ಇದಾದ ಬಳಿಕ ಅವನು ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರಾದಂತ ಹನುಮಂತೇಗೌಡರು ಇವರೆಲ್ಲರೂ ಕೂಡ ಏನು ಏಕಾಏಕಿ ಒಂದು ಕಚೇರಿಗೆ ನುಗ್ಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಬ್ಬರು ಮುಖಂಡರು ಕೂಡ ಮುಖಾಮುಖಿಯಾಗಿ ಒಂದು ಪ್ರತಿಭಟನೆಯನ್ನ ನಡೆಸುವಂತ ಒಂದು ಘಟನೆ ಕೂಡ ನಡೀತು. ಇದಾದ ಬಳಿಕ ಏನು ಪೊಲೀಸರ ಒಂದು ಬಿಗಿ ಭದ್ರತೆಯಲ್ಲಿ ಈ ಒಂದು ನೋಂದಣಿ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಮುಗಿಸಲಾಗುತ್ತೆ. ಈ ಒಂದು ನೋಂದಣಿ ಪ್ರಕ್ರಿಯೆಯನ್ನ ಈಗ ವಿರೋಧ ಮಾಡಿ ಈಗ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಬಿಜೆಪಿಯ ಮುಖಂಡರುಗಳು ಈಗ ಮಹಾನಗರ ಪಾಲಿಕೆ ಎದುರು ಈಗ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಈಗ ಮೂಲ ಮಾಲೀಕ ಸತೀಶ್ ಎಂಬುವರು ಏನಿದ್ದಾರೆ, ಈ ಭೂಮಿ ನಮಗೆ ಪಿತ್ರಾರ್ಜಿತವಾಗಿ ಬಂದಿದ್ದು. ಹೀಗಾಗಿ ಇದರಲ್ಲಿ 10 ಎಕರೆ ನಮ್ದು ಒಟ್ಟು ಭೂಮಿ ಇತ್ತು. ಇದರಲ್ಲಿ ನಮ್ಗೆ ಬೇರೆ ಬೇರೆ ಕಾರಣಕ್ಕೆ ನಮ್ಮ ಭೂಮಿ ಹೋಗಿ ನಮಗೆ ಅಂತಿಮವಾಗಿ 4 ಎಕರೆ ಜಮೀನು ಕೊಂಡಿತ್ತು. ಇದನ್ನ ಈ ಹಿಂದೆ ನಮ್ಮ ಪೂರ್ವಜರು ಮಹಾನಗರ ಪಾಲಿಕೆಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದಾಗಿ ಪಾಲಿಕೆಯವರು ನಮ್ಗೆ ಈಗ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಗೆ ಈ ಬಗ್ಗೆ ಯಾವುದೇ ರೀತಿ ನಮ್ಮ ಹತ್ರ ದಾಖಲೆಗಳಿಲ್ಲ. ಇದೊಂದು ಮೂಲ ನಮ್ದೇ ಭೂಮಿ ಇದು. ನಾವು ಈ ಬಗ್ಗೆ ಕೋರ್ಟ್ ನಲ್ಲಿ ನಾವು ದಾವೆಯನ್ನ ಹೂಡಿದೀವಿ. ಹೀಗಾಗಿ ಕೋರ್ಟ್ ನಲ್ಲಿ ಏನು ಪ್ರಕರಣ ಇದ್ರೂ ಕೂಡ ಏಕಾಏಕಿ ಈಗ ನಮ್ಮಿಂದ ಭೂಮಿಯನ್ನ ಕಸಿದುಕೊಂಡು ಈಗ ಮಹಾನಗರ ಪಾಲಿಕೆಯವರು ಕಾಂಗ್ರೆಸ್ ಕಚೇರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದಾಗಿ ಈಗ ಏನು ಈ ಭೂಮಿಯ ಮೂಲ ಮಾಲೀಕ ಸತೀಶ್ ಅಂತಕ್ಕಂಥವ್ರು ಈಗ ಆರೋಪಿಸ್ತಾ ಇದ್ದಾರೆ. ದಿವ್ಯದ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. Siamo